ಮೇಡಮ್, ಕೆಲವು ಘಟನೆಗಳು ಸಹಜವಾಗಿ ನಿಮಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿರ್ತಿರೋ ಗೊತ್ತಿಲ್ಲ. ಬಟ್ ಸಹಜವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುತ್ತೆ. ರಚಿತಾ ರಾಮ್ ಅವರ ಸಕ್ಸಸ್ಸನ್ನು ಕೆಲವೊಬ್ರು ಬೇರೆ ಬೇರೆ ರೀತಿ ಅರ್ಥೈಸುವಂತಹ ಘಟನೆಗಳು ಕೂಡ ನಡೀತು. ಪ್ರಮುಖವಾಗಿ ಅವರು ನಿಮಗೆ ಸಂಬಂಧ ಇದ್ದಾರೋ ಇಲ್ವೋ, ಯಾವ ರೀತಿ ನಿಮ್ಗೆ ಕನೆಕ್ಟ್ ಆಗ್ತಾರೋ ಗೊತ್ತಿಲ್ಲ. ನೇರವಾಗಿ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಈ ಲಾಯರ್ ಜಗದೀಶ್ ಅವರು ಮಾತನಾಡಿದಂಥ ಸಂದರ್ಭಗಳನ್ನು, ಗಳಿಗೆಗಳನ್ನ ಹೆಂಗೆ ತೊಗೊಳ್ತಾ ಇದ್ರಿ? ಯಾಕೆ ಈ ರೀತಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಅಂತ ನಾವೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಜಗೀನ್. ಐ ಥಿಂಕ್ ನಮ್ಮ ಜೀವನದಲ್ಲಿ ತಂದೆ ತಾಯಿ ಬಿಟ್ಟರೆ ಬೇರೆ ಎಲ್ಲರೂ ಜೊತೆಲಿ ಹುಟ್ಟಿರೋರು, ಅವರು ಕೂಡ ಕನ್ಸಿಡರ್ ಮಾಡಿದ್ರೆ, ತಂದೆ ತಾಯಿ ಜೊತೆಲಿ ಹುಟ್ಟಿರೋರು ಬಿಟ್ಟರೆ ಹೊರತುಪಡಿಸಿದ್ರೆ ಸಂಬಂಧಿಕರೇ ಒಂದಷ್ಟು ಮಾತಾಡ್ತಾರೆ, ಇಲ್ಲದಿರೋದಕ್ಕೆಲ್ಲ ಮಾತಾಡ್ಕೊಂಡು ಕುತ್ಕೊತಾರೆ ಅಲ್ವಾ? ಇನ್ನು ಈ ವಿಷಯದ ಬಗ್ಗೆ ನಾನೇನು ಮಾತಾಡಲಿ? ನಾವು ನಮ್ಮ ಕೆಲಸ ಮಾಡ್ತಿದ್ದೀವಿ. ನಾನು ಹೀಗೆ ಇನ್ನೊಂದು ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳಿದ್ದು ಒಂದು ವಿಚಾರ ಹೇಳ್ತೀನಿ. 12 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ. ಸಿನಿಮಾ ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ಪಡಿಬೇಕಾಗಿರುವಂಥ ಸಂಭಾವನೆ ಕೂಡ ತಗೊಳ್ತಿದ್ದೀನಿ. ಆ್ಯಂಡ್ ಮಾರ್ಕೆಟಲ್ಲಿ ಅಂದರೆ ಸಿನಿಮಾ ಚಿತ್ರರಂಗದಲ್ಲಿ ಸತತವಾಗಿ ಕೆಲಸ ಮಾಡ್ಕೊಂಡು ಬಂದು ಅವಶ್ಯಕತೆ ಇರೋ ಕಡೆ ಅವಶ್ಯಕತೆ ಇದ್ದ ಟೈಮಲ್ಲಿ ಮಾತ್ರ ಮಾತಾಡ್ತೀನಿ. ರೈಟ್? ನೀವೇ ಹೇಳ್ತೀರ ಪ್ರೆಸ್ ಮೀಟಲ್ಲಿ ಸಿಗಲ್ಲ, ಇವ್ರು ಇವಾಗ ಬಂದ ತಕ್ಷಣ ಇನ್ಯಾವಾಗ ಸಿಗ್ತಾರೋ ಅಂತ. ಸೊ ಆ್ಯಸ್ ಎವ್ರಿ ಒನ್ ನೋಸ್, ನಾನು ಶೂಟಿಂಗಲ್ಲಿ ಬ್ಯುಸಿ ಆಗಿರ್ತೀನಿ. ಶೂಟಿಂಗ್ ಇಲ್ಲ ಅಂದರೆ ಐ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ. ನನಗೆ ಸಕ್ಕತ್ ಇಷ್ಟ ಮನೇಲಿ ಆರಾಮಾಗಿ ರೆಸ್ಟ್ ಮಾಡೋದಕ್ಕೆ. ಆ್ಯಂಡ್ ನೀವು ಹೇಳ್ದಂಥ ವ್ಯಕ್ತಿ ವಯಸ್ಸಲ್ಲಿ ದೊಡ್ಡವರಿದ್ದಾರೆ ಆ್ಯಂಡ್ ಎಕ್ಸ್ಪೀರಿಯನ್ಸಲ್ಲಿ ಅವ್ರಿಗೆ ಜೀವನದಲ್ಲಿ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಆ ವಿಷಯದಲ್ಲೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋಂಥ ವ್ಯಕ್ತಿ, ಆ ವಿಷಯದಲ್ಲೂ ದೊಡ್ಡವರೇ ಅವರು. ಸೊ ಅದಕ್ಕೆ ಮರ್ಯಾದೆ ಕೊಟ್ಟು ನಾನು ಐ ಡೋಂಟ್ ವಾಂಟ್ ಟು ಡಿಸ್ರೆಸ್ಪೆಕ್ಟ್ ಹಿಮ್. ವಾಟ್ ಎವರ್ ಹೀ ಸ್ಪೀಕಿಂಗ್, ಊಹಾಪೋಹಗಳು ಅಂತೆ ಕಂತೆನೇ ಅದು, ಅಂತೆ ಕಂತೆ, ಅದು ಮೂಲೆಲೇ ಅದು ಅಲ್ವಾ? ಅದನ್ನು ಹೆಂಗೆ ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಇಫ್ ಅಟ್ ಆಲ್ ಈ ಥರ ಒಂದು ಆ್ಯಕ್ಟಿವಿಟೀಸಲ್ಲಿ ನಾನು ಇನ್ವಾಲ್ವ್ ಆಗಿದ್ದಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಎಸ್ ಹೌದು ನನ್ನ ಲೈಫು ನನ್ನ ಇಷ್ಟ ಅಂತ ಹೇಳ್ತಿದ್ದೆ. ಇಲ್ವಾ, ಬೇಡಪ್ಪ ನಂಗೆ ಇಂಟರ್ವ್ಯೂ ಬೇಡ, ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ, ಇಲ್ಲಾಂದರೆ ಏನೋ ಯಾರ ಹತ್ರನೋ ಇನ್ಫ್ಲೂಯೆನ್ಸ್ ಮಾಡಿಸಿ ಏನೋ ಕೇಳಬೇಡಿ ಪ್ರಶ್ನೆ ಅಂತ. ಇದು ಯಾವುದು ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ತಪ್ಪು ಮಾಡಿದರೆ ತಪ್ಪು ಒಪ್ಕೊಳ್ತೀನಿ, ಅದು ಚಿಕ್ಕ ಮಕ್ಕಳು ಮುಂದೆ ಆದರೂ ಒಪ್ಕೊಳ್ತೀನಿ. ಐ ಸೇ ಸಾರಿ, ನಾನು ತಪ್ಪು ಮಾಡಿದೆ ಅಂತ ಒಪ್ಕೊಳ್ತೀನಿ. ತಪ್ಪು ಮಾಡಿಲ್ಲ ಅಂದರೆ ಭಗವಂತನ ಮುಂದೆ ನಿಂತರೂ ತಪ್ಪು ಒಪ್ಕೊಳ್ಳಲ್ಲ. ನಾನೇ ಜೋರಾಗಿ ಕೇಳ್ತೀನಿ ದೇವ್ರನ್ನ, ನೀನು ಏನು ಅಂದ್ಕೊಂಡಿದ್ಯಾ, ನಾನು ತಪ್ಪು ಮಾಡಿಲ್ಲ, ವೈ ದಿಸ್ ಪನಿಷ್ಮೆಂಟ್ ಅಂತ. ನಮ್ಮ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ.